ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಮತ್ತು ರಿವ್ಯೂಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಗಾಯ್ಸ್, ಕಲರ್ಸ್ ಕಾಣೋರು ಸೊ ಮತ್ತೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಇವಾಗ ಆ ಪ್ರೋಮೋಲು ಮತ್ತೆ ಜಗಳ ಆಗಿದೆ ನಮ್ಮ ಪ್ರತಾಪ್ ಮತ್ತು ವಿನಯ್ ಅವ್ರ ಮಧ್ಯೆ. ಗೈಸ್, ಬರೀ ಜಗಳಗಳ ಬಗ್ಗೆ ರಿವ್ಯೂ ಮಾಡಿ ಅದ್ರ ಬಗ್ಗೆ ಮಾತಾಡಿ ಸಾಕಾಗೋಗಿದೆ ನಮಗೆ. ಗೈಸ್, ನಿಮ್ಗೆ ಅನಿಸುತ್ತೆ? ಅಂದರೆ ಆ ಪ್ರೊಮೋ ನೋಡಿದ ಮೇಲೆ ಯಾರು ತಪ್ಪಿದೆ ಅಂತ ಅನಿಸುತ್ತೆ, ಅದು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಳಿಗ್ಗೆ ನೋಡಿದರೂ ಕೂಡ, ಅಂದರೆ ಬೆಳಿಗ್ಗೆ ಪ್ರೋಮೋಲು ಕೂಡ ಪ್ರತಾಪ್ ಮತ್ತು ವಿನಯ್ ಮಧ್ಯೆ ಆದಂಥ ಒಂದು ಜಗಳತೆ ಬರುತ್ತೆ. ಅದು ಯಾವುದಪ್ಪ, ಅದು ಪಂಚಿಂಗ್ ಬ್ಯಾಗ್ ಇರುತ್ತಲ್ವ, ಅಂದರೆ ಬಾಕ್ಸಿಂಗ್ ಕ್ಲೋಸ್ ಆಗ್ಬಿಟ್ಟು ಪಂಚ್ ಮಾಡೋದು, ಅದ್ರ ಬಗ್ಗೆ ಇರುತ್ತೆ. ಇವಾಗಲೂ ಕೂಡ ಅಂದರೆ ಗೈಸ್, ಇವಾಗ ಬಿಟ್ಟಿರೋ ಪ್ರೋಮೋ ಯಾವುದ್ರ ಬಗ್ಗೆ ಇದೆ ಅಂತಂದರೆ, ಅದು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕಿರಿಕೀರ್ತಿ ಮತ್ತು ಜಾನ್ವಿ ಅವ್ರು ಬಂದು ಒಂದು ಇಂಟರ್ವ್ಯೂ ಥರ ಮಾಡ್ತಾರೆ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅಂದರೆ ಗೈಸ್, ಆ ಒಂದು ಸೆಷನ್ ಆದಮೇಲೆ ಆದಂಥ ಸ್ವಲ್ಪ ಕನ್ವರ್ಸೇಷನ್ಸ್ನ ಅಲ್ಲಿ ಜಗಳ ಆಗಿರೋದು. ಅಂದರೆ ಕೀರ್ತಿ ಅವ್ರ ಕ್ವಶನ್ಸ್ ಏನಾದರೂ ಕೇಳಿದಾಗ ವಿನಯ್ ಅವರು ಪ್ರತಾಪ್ ಅವ್ರ ಬಗ್ಗೆ ಅಸಭ್ಯವಾಗಿ ಮಾತಾಡಿದ್ದಾರೆ ಅಂತ ಪ್ರತಾಪ್ ಅವ್ರು ಹೇಳ್ತಾ ಇರೋದು ಇವಾಗ. ಎಸ್, ನಿಮ್ಗೆ ಇವಾಗ ಆಗ್ತಿರೋ ಜಗಳಗಳನ್ನ ಬೇಕಂತ ವಿನಯ್ ಮತ್ತು ಪ್ರತಾಪ್ ಅವ್ರು ಮಾಡ್ತಾಯಿದ್ದಾರೆ ಅಂತ ನನಗನ್ಸೋ ಪ್ರಕಾರ ಬಿಗ್ ಬಾಸ್ ಅವರೇ ಮಾಡಿಸ್ತಾ ಇರೋ ಜಗಳ. ಅದು ಎಲ್ಲರೂ ಕೂಡ ಎವಿಡೆಂಟಾಗಿ ಕಾಣಿಸ್ತಿದೆ. ಅಲ್ಲ ಗುರು, ಮಿಕ್ಕಿರೋದೇ ಎಷ್ಟಪ್ಪ, ಇನ್ನೊಂದು 2-3 ದಿನ ಇದೆ ಫೈನಲ್ಗೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಗೈಸ್, ಅಂದರೆ ನಮಗೆ ಫೈನಲಿ ತೋರಿಸೋದು ಬಂದು ಸಾಟರ್ಡೆ ಮತ್ತು ಸಂಡೇ ತೋರಿಸ್ತಾರೆ. ಬಟ್ ಶೂಟ್ ಆಗೋದು ಬಂದದ್ದು ಫ್ರೈಡೆಯಿಂದನೇ ಶೂಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಅದು ಅಂದರೆ ನಮ್ಗೆ ಈಚೆ ಇರೋರು ಯಾರಿಗೂ ಗೊತ್ತಾಗಲ್ಲ ಯಾವಾಗ ಶೂಟ್ ಆಗ್ತಿದೆ, ಯಾರು ವಿನ್ನರ್ ಆಗ್ತಾರೆ, ಅದೇ ಏನೂ ಗೊತ್ತಾಗಲ್ಲ ನಾವು. ಸೊ ನಮಗೆ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡಲ್ಲೇ ಗೊತ್ತಾಗುತ್ತೆ ಕ್ಲಿಯರಾಗಿ. ಬೇಕು ಅಂತಲೇ ಬಿಗ್ ಬಾಸ್ ಮಾಡ್ತಿರೋರು ಫಸ್ಟ್ ಡೇಯಿಂದ ನೋಡ್ಕೊಂಬಂದು ಕೂಡ. ಇನ್ಫ್ಯಾಕ್ಟ್ ವಿನಯನು ಕೂಡ, ಅಂದರೆ ವಿನಯನು ಕೂಡ ಒಬ್ಬ TRP ಮಟೀರಿಯಲಾಗಿ ಯೂಸ್ ಮಾಡ್ಕೊಂಡ್ರು. ಅದು ಬರೀ ಜಗಳಗಳು ಆಡೋಕ್ಕೆ. ಮೊದಲನೇದೇ ವಿನಯ್ ಮತ್ತು ಸಂಗೀತ ಅವ್ರ ಮಧ್ಯೆ ಜಗಳ ಆಯಿತು, ವಿನಯ್ ಮತ್ತು ಕಾರ್ತಿಕ್ ಅವ್ರ ಮಧ್ಯೆ ಜಗಳ ಆಯಿತು. ಇವಾಗ ಮತ್ತೆ ವಿನಯ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಅವಾಗ ಸ್ಟಾರ್ಟಿಂಗಿಂದನೂ ಇದೆ, ಇವಾಗಲೂ ಕಂಟಿನ್ಯೂ ಹಾಕೊಂಡು ಹೋಗ್ತಾನೆ ಇದೆ. ಇದು ಹೋದರೂ ಕೂಡ ಮುಗಿಯಲ್ಲ, ಇದು ಕಂಟಿನ್ಯೂಸ್ ಹಂಗೆ ಇರುತ್ತೆ. ನೋಡೋಣ ಯಾವಾಗ ಬಗೆಹರಿಸ್ಕೋತಾರೆ ಅಂತ. ಸೊ ಗೈಸ್, ಅಲ್ಲಿ ಪ್ರತಾಪ್ ಅವ್ರು ಕೇಳ್ಕೊಳ್ಳೋದು ಏನಂತ ಅಂದರೆ ವಿನಯ್ ಅವರೇ, ನೀವು ಅಸಭ್ಯವಾದ ಶಬ್ದಗಳನ್ನ ಬಳಸ್ಬಿಡಿ ಅಂತ. ನನಗೂ ಕೂಡ ಕ್ಲಿಯರಾಗಿ ಅನಿಸಿಲ್ಲ ಎಲ್ಲಿ ನಮ್ಮ ವಿನಯ್ ಅವರು ಆ ರೀತಿ ಒಂದು ಅಸಭ್ಯವಾದ ಶಬ್ದಗಳನ್ನ ಬಳಸಿದ್ರು ಅಂತ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ, ಅಂದರೆ ಯಾವ ರೀತಿಯ ಶಬ್ದಗಳು ಇವು ಬಳಸಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೇ ಬಿ ಒಂದು ಸ್ವಲ್ಪ ಹಾರ್ಚಾಗಿ ಮಾತಾಡಿರ್ಬೋದು, ಬಟ್ ಅಸಭ್ಯವಾದ ಶಬ್ದ ಅಂದರೆ ಏನಿದು ಅಸಭ್ಯ ಶಬ್ದ ಅಂದರೆ ಏನಪ್ಪ, ಇದು ಬ್ಯಾಡ್ ವರ್ಡ್ಸ್ ಅಂತ ಗೊತ್ತಿಲ್ಲ ನನಗೆ ಏನಾಗಿದೆ. ಅಂದರೆ ಕ್ಲಿಯರಾಗಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ನಮಗೆ. ಸೊ ಎಪಿಸೋಡ್ ಬರೋರು ಕೂಡ ವೆಯ್ಟ್ ಮಾಡೋಣ ಗೈಸ್. ಅದಾದಮೇಲೆ ಇವರು ಅಂದರೆ ವಿನಯ್ ಅವರು ಆಡಿದಂಥ ಒಂದು ಸ್ವಲ್ಪ ಮಾತುಗಳು ಕೂಡ ಸ್ವಲ್ಪ ಬೇಡ ಅಂತಿತ್ತು ನನಗೆ. ಅಂದರೆ ಯೋಗ್ಯತೆ ಇಲ್ಲ ಅನ್ನೋದು, ಮತ್ತು ಏನಪ್ಪ ಅಂದರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ನೀನು ಈಚೆ ಏನು ಮಾಡ್ಕೊಂಬಂದಿದೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇರೆನೇ ಆಗುತ್ತೆ ಅಂತ ಅನ್ನೋದು, ಅದೆಲ್ಲ ಬೇಡ. ಯಾಕಂದರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವ್ರು ಯಾವ ರೀತಿಯಾಗಿ ಆಟ ಆಡ್ತಾವ್ರೆ, ಸೊ ಅದೇ ಅವರ ಒಂದು ಕ್ಯಾರೆಕ್ಟರ್ನ ಕರ್ನಾಟಕ ಜನಗಳು ಎಲ್ಲರೂ ಕೂಡ ನೋಡಿದ್ದಾರೆ. ಸೊ ಮೇ ಬಿ ಬಿಗ್ ಬಾಸ್ ಮನೇಲಿರೋದು ಅಷ್ಟೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಅಂದರೆ ಅವ್ರು ಯಾವ ರೀತಿಯಾಗಿ ಟ್ರಾಲ್ ಆದ ಪ್ರತಾಪ್ ಆಯಿತು, ಅಂದರೆ ಪ್ರತಾಪ್ ಬಗ್ಗೆ ಎಷ್ಟು ನೆಗೆಟಿವಿಟಿ ಇತ್ತು ಈಚೆ ಇದ್ದಾಗ. ಸೊ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಪ್ರತಾಪ್ನ ಯೋಗ್ಯತೆ ಎಳೆಯೋದು ಸ್ವಲ್ಪ ಸ್ವಲ್ಪ ಸರಿ ಕಾಣಿಸಲ್ಲ ಅನಿಸುತ್ತೆ. ಬಟ್ ಹೇಳೋಕ್ಕೆ ಬರಲ್ಲ, ಯಾಕಂದರೆ ಅದೇ ಬಿಗ್ ಬಾಸ್ ಒಂದು ಆಟ ಅಂದಮೇಲೆ ಸೊ ಈಚೆದು ಬರುತ್ತೆ, ಒಳಗಡೆದು ಬರುತ್ತೆ. ಅಲ್ಲಿ ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ, ನೀವು ಜಸ್ಟ್ ಒಳಗಡೆದಷ್ಟೇ ಮಾತಾಡಪ್ಪ ವಿನಯ್ ಅಂತ. ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಬಟ್ ಗೈಸ್, ಅಂದರೆ ಪದೇ ಜಗಳಗಳಿಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಬೇಜಾರಾಗ್ತಿದೆ. ಇನ್ನು ಅಲ್ಲಿರೋರು ಯಾವ ರೀತಿ ಆಗ್ತಿದೆಯೋ ಗೊತ್ತಿಲ್ಲ. ಅಂದರೆ ಮಿಕ್ಕಿರೋದು ಎಷ್ಟಪ್ಪ, ಇನ್ನೊಂದು 3-4 ದಿನ ಅಷ್ಟೇ ಮಿಕ್ಕಿರೋದು. ಸೊ ಇವಾಗಲೂ ಕೂಡ ಬಿಗ್ ಬಾಸ್ ಅವ್ರು ಜಗಳ ಆಡೋಕ್ಕೆ ಬಿಡ್ತಾ ಇಲ್ಲ. ಅಲ್ಲ ಗೈಸ್, ನಿಮ್ಗೆ ಗೊತ್ತಿರ್ಬೋದು, ಇದು ಒಂದು ಫಿನಾಲಿ ವಾರ ಇದು. ಬಟ್ ಫಿನಾಲಿ ವಾರ ಅಂತ ಅನ್ನೋ ಒಂದು ಫೀಲಿಂಗೇ ಇಲ್ಲ ನಮಗೆ. ನೀವು ಬೇಕಾದ್ರೆ ಹಳೆ ಸೀಸನ್ಗಳನ್ನ ನೋಡಿದರೆ ಅದು ಫಿನಾಲಿ ವಾರ ಇದೆ ಅಂದರೆ ಬೇರೆ ಏನೇನೋ ಇರ್ತಾಯಿತ್ತು ಅಲ್ಲಿ. ಹಾಡಿಂದಾಯಿತು, ಡ್ಯಾನ್ಸಿಂದಾಯಿತು, ಏನೇನೋ ಅಂದರೆ ಫೋಟೋಸ್ ಎಲ್ಲ ಹಾಕೋದಾಯಿತು, ಹಳೆ ಓಲ್ಡ್ ಫೋಟೋಸ್ನ. ಈ ಸತಿ ಫಿನಾಲೆ ಅವರ ಇದ್ದರೂ ಕೂಡ ಫಿನಾಲೆ ಅವರು ಫಸ್ಟ್ ದಿನವೇ ಜಗಳಗಳು. ನಿನ್ನೆ ಜಗಳ ಆಗಿದೆ ಸಂಗೀತ ಮತ್ತು ಪ್ರತಾಪ್ ಅವ್ರ ಮಧ್ಯೆ, ಪ್ರತಾಪ್ ಮತ್ತು ಕಾರ್ತಿಕ್ ಅವ್ರ ಮಧ್ಯೆ ಕೂಡ. ಇವತ್ತು ಕೂಡ ಪ್ರತಾಪ್ ವಿನಯ್ ಸಾಕಾಗೋಗಿದೆ ಗೈಸ್. ಇಲ್ಲಿ ಒಂದು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಅಂದರೆ ನಾನು ನೋಡಿರೋ ಪ್ರಕಾರ ಬಿಗ್ ಬಾಸ್ ಅವ್ರು ತೋರಿಸೋ ಪ್ರಕಾರ, ಅಂದರೆ ಅವ್ರ ಪ್ರಕಾರ ಮೇ ಬಿ ಸಂಗೀತ ಅವ್ರನ್ನ ವಿನ್ ಮಾಡಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಡೆಫಿನೆಟ್ಲಿ ಗೈಸ್, ಅಂದರೆ ಎಷ್ಟೊಂದು 99% ಸಂಗೀತ ಅವ್ರನ್ನ ವಿನ್ ಮಾಡಿಸ್ತಾರೆ. ಬಟ್ ಅದು ಅಂದರೆ ಅವ್ನು ಮಿಕ್ಕಿರೋ 1% ಏನಿದೆ, ಮಿಕ್ಕಿರೋ 1%ಅಲ್ಲಿ ಮೇ ಬಿ ನನ್ನ ಪ್ರಕಾರ ಕಾರ್ತಿಕ್ನ ವಿನ್ ಮಾಡಿಸ್ಬೋದು. ಅಂದರೆ ಸಂಗೀತನ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಕಾರ್ತಿಕ್ನ ಮಾಡಿಸ್ತಾರೆ. ಯಾಕಂದರೆ ಗೈಸ್, ನಿಮ್ಗೆ ಗೊತ್ತಿರ್ಬೋದು ಇವಾಗ ಅಂದರೆ ಕಾರ್ತಿಕ್ ಅವರು ತುಂಬ ಟಾರ್ಗೆಟ್ ಆಗ್ತಾಯಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಲ್ಲಿ. ಅಂದರೆ ಎಷ್ಟಪ್ಪ, ಒಂದು ಆಲ್ಮೋಸ್ಟ್ ಒಂದು 2-3 ವಾರಗಳಿಂದ ಸೊ ಅಂದರೆ ಅವ್ರ ಜೊತೆಗೆ ಯಾರು ಕೂಡ ಜಾಸ್ತಿ ಸೇರ್ತಾ ಇದ್ದಿಲ್ಲ, ಜಾಸ್ತಿ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದು. ಸೊ ಅದರಿಂದ ಅವ್ರಿಗೆ ಬರ್ತಾಯಿರೋಂಥ ಓಟ್ಸ್ಗಳು ಕೂಡ ತುಂಬ ಜಾಸ್ತಿ ಆಗಿದೆ. ನಿಮ್ಗೆ ಗೊತ್ತಿರೋದು ನಮ್ಮ AK ಸ್ಟುಡಿಯೋ ಕನ್ನಡ ಇದೆಯಲ್ವ ಚಾನಲಲ್ಲಿ. ಸೊ ಅಂದರೆ ನಮ್ಮ ಆಶಿಕ್ ಬ್ರೋ ಅವರು ಬಂದು ಒಂದು ಕಮ್ಯುನಿಟಿ ಪೋಲ್ ಅವರಲ್ಲಿ ಎಷ್ಟೊಂದು 51,000 ಜನ ಏನೋ ಓಟ್ಸ್ ಬಂದಿದೆ. ಅದರಲ್ಲಿ 34% ಓಟ್ಸ್ ಬಂದು ಕಾರ್ತಿಕ್ ಅವ್ರಿಗೆ ಬಂದಿದೆ, 30% ಪ್ರತಾಪ್ಗೆ ಮತ್ತು 24% ಬಂದು ನಮ್ಮ ಸಂಗೀತ ಅವ್ರಿಗೆ ಗೈಸ್. ಅಂದರೆ ಗೈಸ್, ಅಲ್ಲಿ ಬಂದಿರೋಂಥ 51,000 ಓಟಲ್ಲಿ ಎಷ್ಟೊಂದು 17,500 ಆಲ್ಮೋಸ್ಟು ಕಾರ್ತಿಕ್ಗೆ ಬಂದಿದೆ. ಅದಾದಮೇಲೆ ಎಷ್ಟು 14,500 15,000 ಒಂದು ಪ್ರತಾಪ್, ಅಂದರೆ ಎಷ್ಟೊಂದು 12,000 ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದಲ್ಲಿ ನೀವು. ಅಂದರೆ ಇದೇ ಒಂದು ಸೇಮ್ ಪೋಲ್ ಏನಾದರೂ ಎಷ್ಟಪ್ಪ ಒಂದು 3-4 ವೀಕ್ಸ್ ಹಿಂದೆ ಹಾಕಿದರೆ ಅಲ್ಲಿ ಪ್ರತಾಪ್ 40%, ಸಂಗೀತ 35% ಇರ್ತಾಯಿತ್ತು. ಸೊ ಮಿಕ್ಕಿರೋಂಥ ಪರ್ಸೆಂಟ್ಗಳಲ್ಲಿ ವಿನಯ್ ಮತ್ತು ಕಾರ್ತಿಕ್ಗೆ ಬರ್ತಾಯಿತ್ತು.
ಅಂದರೆ ಸ್ವಲ್ಪ ಫ್ಯಾನ್ ಫಾಲೋಯಿಂಗ್ ಕಾರ್ತಿಕ್ ಜಾಸ್ತಿ ಆಗಿದೆ ಇವಾಗ. ಸಂಗೀತ ಏನಾದರೂ ವಿನ್ ಆಗಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ಕಾರ್ತಿಕ್ ವಿನ್ ಆಗ್ತಾನೆ. ನೀವು ಕೇಳ್ಬೋದು ಇಲ್ಲಿ ಪ್ರತಾಪ್ ಮತ್ತು ಇವರು ವಿನಯ್ ಅವ್ರು ಆಗಲ್ವ ಅಂತ. ಗೈಸ್ ಮೊದಲನೇದು ವಿನಯ್ ಬಗ್ಗೆ ಮಾತಾಡೋದಾದರೆ ಅಂದರೆ ವಿನಯ್ನ ಅಂದರೆ ಗೈಸ್ ವಿನಯ್ನ ಬಿಗ್ ಬಾಸ್ ಅವ್ರು ಬಂದು ಒಂದು TRP ಮಟೀರಿಯಲ್ ಅಂತ ಯೂಸ್ ಮಾಡ್ಕೋತಾರೆ. ಅದೇ ಎಲ್ಲಿ ಅವರು TRP ಎಲ್ಲಿ ಕಡಿಮೆ ಆಗಿರುತ್ತೆ ಆ ಟೈಮಲ್ಲಿ ವಿನಯ್ ಮತ್ತು ಮನೇಲಿರುವಂಥ ಬೇರೆ ಕಂಟೆಸ್ಟೆಂಟ್ಗಳ ಮಧ್ಯೆ ಜಗಳ ಹಚ್ಚಿ ಅಲ್ಲಿ TRP ತೊಗೊಂಡ್ರು ಅಷ್ಟೇ ಅವರು. ನನ್ನ ಪ್ರಕಾರ ವಿನಯ್ನ ಡೆಫಿನೆಟ್ಲಿ ವಿನ್ ಮಾಡಿಸಲ್ಲ ಅವರು, ಯಾಕಂದರೆ ಅಷ್ಟೊಂದು ಅಗ್ರೆಸಿವ್ ಆಡೋದು ಬೇಕು. ಬಟ್ ಅದೇ ಅಂದರೆ ಈ ಒಂದು ಸೀಸನ್ 10 TRP ಕಿಂಗ್ ಅಂದರೆ ಅದು ಡೆಫಿನೆಟ್ಲಿ ವಿನಯ್ನೇ. ನೀವು ನೋಡಿರ್ಬೋದು ಬೇಕಾದರೆ ಗೈಸ್. ಅಂದರೆ ವಿನಯ್ ಬಂದಿದ್ದಿಲ್ಲ ಅಂತಂದರೆ ವಿನಯ್ ಈ ಸೀಸನಿಗೆ ಬಂದಿದ್ದಿಲ್ಲ ಅಂದಿದ್ರೆ ಸೊ ಡೆಫಿನೆಟ್ಲಿ ಸಂಗೀತ ಕೂಡ ಅಷ್ಟೊಂದು ಹೈಲೈಟ್ ಆಗ್ತಾ ಇದ್ದಿಲ್ಲ. ಯಾಕಂದರೆ ಅವ್ರ ಮಧ್ಯೆ ಆದಂಥ ಸ್ಟಾರ್ಟಿಂಗಲ್ಲಿ ಆದಂಥ ಜಗಳಗಳಿಂದನೇ ಜಾಸ್ತಿ ಹೈಲೈಟ್ ಆಗಿದ್ದು. ನಿಮ್ಗೆ ಗೊತ್ತಿದೆ ಕಾರ್ತಿಕ್ ಮತ್ತು ಸಂಗೀತ ಕೂಡ ಸ್ಟಾರ್ಟಿಂಗ್ ಬಂದಾಗ ಅಂದರೆ ಒಂದು ರೀತಿಯ ಫ್ರೆಂಡ್ಸ್ ಥರನೇ ಇದ್ದರು. ಸಂಗೀತ ಯಾರ ಜೊತೆ ಜಗಳ ಆಡ್ತಾಯಿದ್ರು, ವಿನಯನ ಬಿಟ್ಟಿದ್ರೆ ಅಲ್ಲಿ ಮೇ ಬಿ ನಮ್ರತ ಜೊತೆ ಸ್ವಲ್ಪ ಆಡ್ಬೋದಿತ್ತು. ಅಂದರೆ ಅವರಿಬ್ಬರು ಕೂಡ ವುಮೆನ್ ಆಗಿರೋ ಕಾರಣದಿಂದ ಅಷ್ಟೊಂದು ಹೈಲೈಟ್ ಆಗ್ತಾ ಇದ್ದಿಲ್ಲ ಅದು. ಬಟ್ ಇಲ್ಲಿ ವಿನಯ್ ಮತ್ತು ಸಂಗೀತ ಇಬ್ಬರು ಅಂದರೆ ಯಾವ ರೀತಿ ಅಂದರೆ ಒಬ್ಬ ಗಂಡು ಮಗ ಮತ್ತು ಒಬ್ಬ ಹೆಣ್ಮಗಳು ಆಡ್ತಾ ಇರುವಾಗ ಸ್ವಲ್ಪ ಜಾಸ್ತಿ ಹೈಲೈಟ್ ಆಯಿತು. ಅದರಿಂದ ಅಡ್ವಾಂಟೇಜ್ ಆಗಿದ್ದು ಬಂದು ಸಂಗೀತಾಗಿ. ಅಲ್ಲಿ ವಿನಯ್ಗೆ ಜಾಸ್ತಿ ನೆಗೆಟಿವ್ ಒಪಿನಿಯನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಜಾಸ್ತಿ ವೋಟ್ಸ್ ಕೂಡ ಶಿಫ್ಟ್ ಆಗಿದ್ದು ಇವ್ರಿಗೆ, ಸಂಗೀತ ಅವ್ರಿಗಲ್ಲಿ. ಬಟ್ ಪ್ರತಾಪಿಗೆ ಕೂಡ ಬಂತು, ಯಾಕಂದರೆ ಸಿಂಪತಿಗೋಸ್ಕರ ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ಅಂದರೆ ಅವರು ಕ್ಯಾರೆಕ್ಟರ್ ಇರೋದು ಅದೇ ಥರನೇ. ಅಂದರೆ ಇವಾಗ ಅಂದರೆ ಮನೇಲಿರುವಂಥ ಎಲ್ಲರೂ ಕೂಡ ಜಗಳ ಆಡುವಾಗ ಪ್ರತಾಪ್ ಒಬ್ಬನೇ ಸೈಲೆಂಟಾಗಿ ಮಾತಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಪ್ರತಾಪ್ ಕೂಡ ಜಾಸ್ತಿ ವೋಟ್ಸ್ ಬಂದು ಇವಾಗ ಕಾರ್ತಿಕ್ ಜಾಸ್ತಿ ಟಾರ್ಗೆಟ್ ಆಗ್ತಾ ಇರೋ ಕಾರಣದಿಂದಾಗಿ ಸೊ ಕಾರ್ತಿಕ್ ಕೂಡ ಜಾಸ್ತಿ ವೋಟ್ಸ್ ಬರ್ತಾ ಇದೆ. ಸೊ ನನ್ನ ಪ್ರಕಾರ ಸಂಗೀತ ವಿನ್ನರ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಕಾರ್ತಿಕ್ ಆಗ್ತಾನೆ. ಪ್ರತಾಪು ಕೂಡ ಅಂದರೆ ಪ್ರತಾಪಿಗೆ ಕೂಡ ವಿನ್ನರ್ ಮಾಡಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಅಂದರೆ ಇವಾಗ ಏನಾದರೂ ವೋಟ್ಸ್ ಪ್ರಕಾರ ಕೊಟ್ಟರೆ ಸೊ ಡೆಫಿನೆಟ್ಲಿ ಪ್ರತಾಪ್ ವಿನ್ನರ್ ಆಗ್ತಾನೆ. ಬಟ್ ನನ್ನ ಪ್ರಕಾರ ಅವ್ರು ವೋಟ್ಸ್ ಎಲ್ಲ ಚೆಕ್ ಮಾಡಲ್ಲ ಅನ್ಸುತ್ತೆ. ಯಾಕಂದರೆ ಪ್ರತಾಪ್ ಬಿಗ್ ಬಾಸ್ ಮನೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ನೆಗೆಟಿವಿಟಿ ಇತ್ತು. ಅಂದರೆ ಟ್ರಾಲ್ ಪೇಜಸ್ ಎಲ್ಲ ಇತ್ತು, ಎಲ್ಲಾದರೂ ಸ್ವಲ್ಪ ಜಾಸ್ತಿ ನೆಗೆಟಿವಿಟಿ ಇದ್ದ ಕಾರಣದಿಂದಾಗಿ ಪ್ರತಾಪ್ನೂ ಕೂಡ ವಿನ್ ಮಾಡಿಸಲ್ಲ ಅನ್ಕೋತೀನಿ. ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ. ಸೊ ವಿನಯ್ ಅಂತ ನಿಮ್ಗೆ ಗೊತ್ತು, ಬಟ್ TRP ಮಟೀರಿಯಲಾಗಿ ಯೂಸ್ ಮಾಡ್ಕೊಂಡ್ರು. ಸೊ ವಿನಯ್ನ ಕೂಡ ವಿನ್ ಮಾಡ್ಸೋಕ್ಕೆ ಹೋಗಲ್ಲ ಬಿಗ್ ಬಾಸ್ ಅವರು ಅಂತ. ಸೊ ಡೆಫಿನೆಟ್ಲಿ ವಿನ್ ಆದರೆ ಅದು ಸಂಗೀತ ಅವರೇ ವಿನ್ ಆಗ್ತಾರೆ. ಈಗ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ